ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇಂಗ್ಲೀಷಿಗೆ ಇಲೈಟ್ ಎಕ್ಸ್ಪ್ರೆಸ್ PDF-ಅನ್ನು ಕಂಪ್ಲೀಟ್ ಮಾಡಿದೆ. ಅದರಲ್ಲಿ ರೀಡಿಂಗ್, ಒಕ್ಯಾಬ್ಯುಲರಿ, ಗ್ರಾಮರ್, ಇಡಿಯಮ್ ಆ್ಯಂಡ್ ಫ್ರೇಸಸ್, ಡಿಸ್ಕ್ರಿಪ್ಟಿವ್ ರೈಟಿಂಗ್, ಸೊ ಇದೆಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷಿಗೆ ಇದೊಂದು ಬೆಸ್ಟ್ PDF ಅಂತ ಹೇಳ್ಬೋದು. ಸೊ ನಾನು ಇದನ್ನು ಕಂಪ್ಲೀಟ್ ಮಾಡಿದೆ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು ಈ PDF. ಸೊ ಎಕ್ಸಾಮ್ ರಿಲೇಟೆಡ್ ಏನೆಲ್ಲ ಕೊಡ್ತಾರೆ, ಸೊ ಅದು ಎಕ್ಸಾಕ್ಟಾಗಿ ಅದೇ ಥರ ಇದರಲ್ಲಿ PDF-ಅಲ್ಲಿ ಮಾಡಿ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಇಂಗ್ಲೀಷಿಗೆ ಯಾವುದಾದ್ರು PDF ಆ ಥರ ಹುಡುಕ್ತಾ ಇದ್ದರೆ, ಸೊ ಇದೊಂದು ಬೆಸ್ಟ್ PDF ಇದು. ನೆಕ್ಸ್ಟ್ ಬಂದು ನಾವೊಂದು ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದೆ. ಇದರಲ್ಲಿ ಇಂಗ್ಲೀಷ್, ರೀಸನಿಂಗ್, ಕ್ವಾಂಟ್ ಇದು 3 ಇದೆ. ಸೊ ಇದನ್ನು ಕಂಪ್ಲೀಟ್ ಮಾಡಿದೆ. ಹಾಗೆ May 13 ಕರೆಂಟ್ ಅಫೇರ್ಸನ್ನು ಫುಲ್ ಕಂಪ್ಲೀಟ್ ಮಾಡಿದೆ. ಹಾಗೆ May 11 ಮತ್ತು 12 ಕರೆಂಟ್ ಅಫೇರ್ಸನ್ನು ರಿವೈಸ್ ಮಾಡಿದೆ. ಕರೆಂಟ್ ಅಫೇರ್ಸನ್ನು ನೀವು ಎಷ್ಟು ರಿವೈಸ್ ಮಾಡ್ತೀರೋ ಸೊ ಅಷ್ಟು ಯೂಸ್ ಆಗುತ್ತೆ. ಸುಮ್ಮನೆ ಓದ್ಕೊಳ್ತಾ ಹೋದರೆ ಅದೇನು ಯೂಸ್ ಇಲ್ಲ. ಸೊ ಜಾಸ್ತಿ ನೀವು ಎಷ್ಟು ಓದ್ತಿರೋ ಅದನ್ನು ನೀಟಾಗಿ ಓದೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ನಾನು ಯಾವುದೆಲ್ಲ ಮಾಕ್ ಬರ್ತಿದ್ದೆ, ಸೊ ಅದರಲ್ಲಿ ಯಾವುದೆಲ್ಲ ಕ್ವಶನ್ಸನ್ನು ಸ್ಕಿಪ್ ಮಾಡಿದ್ದೆ, ಅರ್ಥಮೆಟಿಕ್ ಮತ್ತು ಸಮ್ DI ಅಥವಾ ಕೇಸ್ಲೆಟ್ ಮತ್ತು ರೀಸನಿಂಗಲ್ಲಿ ಕೆಲವು ಪಝಲ್, ಸೊ ಅದನ್ನು ನಾನು ಕಂಪ್ಲೀಟ್ ಸಾಲ್ವ್ ಮಾಡಿದೆ. ಇಲ್ಲಿ ತನಕ 6 ಮಾಕನ್ನು ಬರೆದಿದ್ದೀನಿ. ಸೊ ಆ 6 ಮಾಕಲ್ಲಿ ಯಾವುದೆಲ್ಲ ನಾನು ಸ್ಕಿಪ್ ಮಾಡಿದ್ದೆ, ಯಾವುದೆಲ್ಲ ನಂಗೆ ಡಿಫಿಕಲ್ಟ್ ಅನಿಸಿತ್ತು, ಸೊ ಅದನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಒಂದು DI, ಸೊ ಈ ಥರ ನಾನು ಸಾಲ್ವ್ ಮಾಡಿದ್ದೀನಿ. ಹಾಗೆ ನಿಮಗೆ ಕರೆಂಟ್ ಅಫೇರ್ಸಿಗೆ ಯಾವುದಾದ್ರೂ ಹುಡುಕ್ತಾ ಇದ್ದರೆ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ವಿನುತಾ ಭಟ್ 1219 ಅಂತ. ಸೊ ಅದರಲ್ಲಿ ನಾನು ಶಾರ್ಟ್ಸಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಸೊ ಅದನ್ನು ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ, ಇಷ್ಟ ಆದರೆ ಫಾಲೋ ಮಾಡಿ. ದಟ್ಸ್ ಆಲ್ ಅಬೌಟ್ ಮೈ ಟುಡೇಸ್ ಪ್ರಿಪರೇಷನ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.